ಅನಿಸಿಕೆ ಮತ್ತು ಆಶಯದಂತೆ ಜೂನ್ 3ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಉತ್ಕಲನ ಕಾಲಕ್ಕೆ ಚಾಲನೆ ಕೊಟ್ಟರು. ಆ ಚಾಲನೆ ಕೊಟ್ಟು ಹಿಂದೆಯೇ ಮಳೆಗಾಲ ಶುರುವಾಗಿದ್ದರಿಂದ ನಾವು ಉತ್ಕಲನ ಕಾರ್ಯವನ್ನು ಅವಾಗ ಸ್ಟಾರ್ಟ್ ಮಾಡೋಕ್ಕಾಗಿದ್ದಿಲ್ಲ. ಈಗ ಮಳೆಗಾಲ ನಿಂತು ಈಗ ಸಾಕಷ್ಟು ಬಿಸಿಲು ಇರೋದ್ರಿಂದ ಉತ್ಕಲನ ಕಾರ್ಯ ಇವತ್ತು ನಾವು ಮಾಡ್ತಿರೋದು ಸಾಂಕೇತಿಕವಾಗಿ ಸ್ಟಾರ್ಟ್ ಆಗ್ತಿದೆಯಲ್ಲ ಅಂಥೇಳಿ ಒಂದು ಚಾಲನೆ ಕೊಟ್ಟಿದ್ದೀವಿ. ಇದಕ್ಕೆ ವಿದ್ಯುಕ್ತವಾಗಿ ಜೂನ್ 3ಕ್ಕೆ CM ಅವರು ಕೊಟ್ಟಿದ್ದಾರೆ. ಈ ಒಂದು ಉತ್ಕಲನ ಕಾರ್ಯ ಮುಂದಿನ ಮಳೆಗಾಲದೊಳಗೆ ಅಂದರೆ 3 ರಿಂದ 4 ತಿಂಗಳೊಳಗೆ ಉತ್ಕಲನ ಕಾರ್ಯ ಪೂರೈಸಬೇಕು ಅನ್ನೋದು ಸರ್ಕಾರದ ಉದ್ದೇಶ ಮತ್ತು AS ಅವರಿಗೆ ನಾವು ಕೊಟ್ಟಿರುವಂಥ ನಿರ್ದೇಶನವಾಗಿರ್ತದೆ. ಸೊ ಅವರೂ ಈಗ ಒಂದು ಅವರ ಸಿಬ್ಬಂದಿನೆಲ್ಲ ಸಜ್ಜು ಮಾಡಿಕೊಂಡು 4 ತಿಂಗಳೊಳಗೆ ಮಾಡೋದಕ್ಕೆ ಕ್ರಮ ವಹಿಸ್ತಾ ಇದ್ದಾರೆ. ಲಕ್ಕುಂಡಿ ಒಳಗೆ ನಮಗೆ ಪ್ರಾಚ್ಯಾವಶೇಷಗಳು ಏನು ಸಿಕ್ಕಿದ್ದಾವೆ ಅವು ನಮಗೆ ಉತ್ಕಲನ ಮಾಡೋಕ್ಕೆ ಪ್ರೋತ್ಸಾಹಿಸ್ತವೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಉತ್ಕಲನ ಮಾಡೋಕ್ಕೆ ಕ್ರಮ ತೊಗೊಂಡಿದ್ದು. ನಿಧಿ ಸಿಕ್ಕಿದೆ ಅನ್ನೋದು ಕಾಕತಾಳೀಯ. ಅದು ಅವರು ಮನೆ ಕಟ್ಟಕ್ಕೆ ಹೋದಾಗ ಅವ್ರಿಗೆ ಸಿಕ್ಕಿದೆ. ಭೂಮಿ ಒಳಗೆ ನಿಧಿ ಇತ್ತು, ನಾವು ಉತ್ಕಲನ ಮಾಡೋ ಜಾಗದಲ್ಲಿ ಅಂತ ಅದು ನಮಗೆ ಕಂಡು ಬರುತ್ತೆ. ಅದು ಸಿಗುತ್ತೆ ಅನ್ನೋಕ್ಕೋಸ್ಕರ ಉತ್ಕಲನ ಮಾಡ್ತಿಲ್ಲ. ಅಲ್ಲಿ ಅವರು ಚಿನ್ನ ಸಿಗೋಕ್ಕಿಂತ ಮುಂಚೆನೇ ಉತ್ಕಲನ ಮಾಡಬೇಕು ಅಂತ ತೀರ್ಮಾನ ಆಗಿ ಪೂಜೆನೂ ಆಗಿತ್ತು. ಇವತ್ತು ಸ್ಟಾರ್ಟ್ ಆಗ್ತಿದೆ. ಒಂದು ಸಹಜವಾದ ಕುತೂಹಲ ಈ ನಗರದೊಳಗೆ ಹತ್ತಿರದ ಜಾಗದಲ್ಲೇ ಒಂದು ಕಡೆ ಸಿಕ್ಕಿದೆ ಅಂತ ಹೇಳಿದ್ರೆ ಇಲ್ಲೂ ಇರ್ಬೋದು ಅಂತ. ಅದು ದೇವ್ರಿಗೆ ಬಿಟ್ಟಿದ್ದು. ಭೂಮಿ ತನ್ನ ಒಡಲೊಳಗೆ ಏನು ಮಾಡಿಕೊಂಡಿದ್ದಾಳೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಅನ್ವೇಷಣೆ ನಡೀತಾ ಇರೋದು ನಮ್ಮ ಕುರುಹುಗಳು ಸಿಗ್ತವೆ ಅಂತ. ಈ ಒಂದು ಪ್ರಖ್ಯಾತ ಈ ನಗರದಲ್ಲಿ ಹಿಂದೆ ಏನು 101 ದೇವಸ್ಥಾನ 101 ಸ್ಟೆಪ್ ವೆಲ್ಸ್ ಇತ್ತು ಅಂತೇಳಿ, ಮತ್ತು ಇದರಲ್ಲಿ ಗತವೈಭವದ ಚಿತ್ರ ಏನು ಕಣ್ಣು ಕಾಣಿಸ್ತದೆ ಅದ್ರ ಕುರುಹುಗಳು ಕಾಣಿಸ್ತದೆ ಅನ್ನೋಕ್ಕೋಸ್ಕರ ಸರ್ಕಾರ ಇಲ್ಲಿ ನಮ್ಮ ಹಿಸ್ಟ್ರಿನ ನಾವು ಹುಡುಕೊಳ್ಳೋಕೆ ಅಂತ ಉತ್ಕಲನ ಕಾರ್ಯ ಮಾಡ್ತಾ ಇರೋದು. ನಿಧಿ ಸಿಕ್ಕಾಗ ಅದು ಯೋಚನೆ ಮಾಡಬೇಕು. ಯಾರಿಗೂ ಕಾಣದಿದ್ದಾಗ ಸಿಕ್ಕರೆ ಯಾರು ಹೇಳೋದಿಲ್ಲ. ಎಲ್ರಿಗೂ ಕಂಡಂಗೆ ಸಿಕ್ಕರೆ ಎಲ್ಲರೂ ಹೇಳಿಬಿಡ್ತಾರೆ. ಎಷ್ಟು ಜನಕ್ಕೆ ನಿಧಿ ಸಿಕ್ಕಿದೆ ಗೊತ್ತಿಲ್ಲ. ಎಲ್ಲರೂ ರೀತಿ ಫ್ಯಾಮಿಲಿ ಹೆಂಗೇನೆ ಸತ್ವಂತರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸಿಕ್ದವರೆಲ್ಲ ತಂದು ಕೊಟ್ಟಿದ್ರೆ ಈಗಲೂ ಹೆಚ್ಚಿಗೆ ಸಿಕ್ತಿತ್ತೋ ಏನೋ ಗೊತ್ತಿಲ್ಲ. ನಮಗೆ ಸಿಕ್ಕಿರೋದ್ರು ರೀತಿ ಫ್ಯಾಮಿಲಿಯವರು ದೇ ಕಮಿಟೆಡ್ ಟು ಹಾನೆಸ್ಟಿ ತಂದು ಕೊಟ್ಟಿದ್ದಾರೆ. ಈಗ ಏನು ನಾವು ಎಕ್ಸ್ಕವೇಷನ್ ಮಾಡ್ತಾ ಇದ್ದೀವಿ, ಈ ಎಕ್ಸ್ಕವೇಷನಲ್ಲಿ ನಮಗೆ ಡಿಸ್ಕವರ್ ಆಗಿ ಅದು ಎಕ್ಸ್ಟೆಂಡ್ ಮಾಡಬೇಕು ಎಕ್ಸ್ಕವೇಷನ್ ಏರಿಯಾನ ಅಂತ ಬಂದಾಗ ಆಯಾ ಜಾಗದಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತೀವಿ. ಇದು ಸರ್ಕಾರದ ಜಾಗದಲ್ಲಿ ಸಿಕ್ಕಿದಾಗ ಸರ್ಕಾರದ್ದು ಪ್ರೊಸೆಸ್ ಏನೂ ಇಲ್ಲ. ಅದರಲ್ಲಿ ಏನು ಲಾ ಇದೆ 1962 ಸ್ಟೇಟ್ ಆರ್ಕಿಯಾಲಜಿ ಆ್ಯಕ್ಟಲ್ಲಿ ಇದೆ. ಏನು ಪುರಾತತ್ವದ ದಾಖಲೆಗಳು ಈ ಥರ ಸಿಕ್ಕಿದ್ರೆ ಭೂಮಿ ಒಳಗೆ ಸಿಕ್ಕಿದ್ರೆ ಏನು ಕಾನೂನು ಅನ್ವಯಿಸ್ಬೇಕಂತಿದೆ ಅದರಂತೆ ಕ್ರಮ ಆಗುತ್ತೆ.